ಏನಾಯ್ತು ಈ ಡೋರ್ಗೆ? ಓಪನ್ ಆಗ್ತಾ ಇಲ್ವಲ್ಲ? ಯಾರೋ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿದ್ದಾರೆ. ನಮ್ಮನೆಯಿಂದ ಹೊರಗಡೆ ಡೋರ್ ಲಾಕ್ ಮಾಡೋರು ಯಾರು? ಆ ತರಲೆ ಮಯೂರಿದೆ ಕೆಲಸ ಇದು. ಯಾವಾಗ ನೋಡಿದ್ರು ಹುಡುಗಾಟದ ಬುದ್ಧಿ ಅವಳಿಗೆ. ಅವಳನ್ನ ತಗೊಂಬಂದು ನನ್ನ ತಲೆ ಕಟ್ಟಕ್ಕೆ ಹೊರಟಿದ್ದಾರೆ ನಮ್ಮ ಮನೆಯವರು. ಅವಳನ್ನ ಮದುವೆ ಆದರೆ 7 ಕುಂಡಲ ಒಳ ಗೋವಿಂದ ಗೋವಿಂದ. ಅಮ್ಮ ಅಮ್ಮ, ಯಾರಿದ್ದೀರ ಹೊರಗೆ? ನನ್ನ ಡೋರ್ ಹೊರಗಡೆ ಲಾಕ್ ಆಗಿದೆ, ಬಾಗಿಲು ತೆಗೀರಿ. ಅಜ್ಜಿ, ಅಮ್ಮ. ಓಹೋ, ಆಗ್ಲೇ ರೆಡಿಯಾಗಿ ಮನೆಯಿಂದ ಹೊರಗೆ ಹೋಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಅನ್ಸತ್ತೆ. ಅಮ್ಮ ಬಾಗಿಲು ತೆಗೀರಿ ಪ್ಲೀಸ್. ಅದಕ್ಕೆ ಚಿಲ್ಕ ಓಪನ್ ಮಾಡಿ ಅಂತ ಕೂಗ್ತಾ ಇದ್ದಾನೆ. ಅಮ್ಮ ಬೇಗ ಬಾ ಅಮ್ಮ, ಹೊರಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಏನು ಹುಡುಗನೋ ಏನೋಪ್ಪ ಇವನು. ಇನ್ನು ಇವನ್ ಮದುವೆ ಆಗೋ ತನಕ ನಾನೆಷ್ಟು ಶ್ರಮ ಪಡಬೇಕೋ ಏನೋ. ಅರ್ಜೆಂಟ್ ಕೆಲಸ ಇದೆ, ಬಾ ಅಮ್ಮ. ಅರ್ಜುನ್. ಅಮ್ಮ. ಏನು ಅರ್ಜುನ್? ಅಮ್ಮ ನೀನ್ ಇಲ್ಲಿದ್ಯಾ? ನೋಡಮ್ಮ, ಗುಬೆ ಮಯೂರಿ ಬಾಗ್ಲು ಲಾಕ್ ಮಾಡಿದ್ದಾಳೆ. ಒಂದೊಂಚೂರು ಬೇಗ ತೆಗಿಯಮ್ಮ, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಪಾಪ ಅವಳನ್ನ ಯಾಕೋ ಬೈಕೋತಿಯಾ? ರೂಮ್ ಡೋರ್ ಲಾಕ್ ಮಾಡಿದ್ದು ನಾನು, ಅವಳಲ್ಲ. ನೀನ್ ಯಾಕೆ ಡೋರ್ ಕ್ಲೋಸ್ ಮಾಡಿದೆ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿ ಕೂಡ ಹಾಕಿದ್ದೀರಾ? ನೀನೇನೋ ತಪ್ಪು ಮಾಡಿದ್ಯಾ ಅಂತ ನಿನ್ನನ್ನು ಒಳಗೆ ಕೂಡ ಹಾಕಿಲ್ವೋ ಅರ್ಜುನ್? ಎಲ್ಲ ನಿನಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ. ನೋಡು, ಇವತ್ತು ದಿನ ಪೂರ್ತಿ ನೀನು ರೂಮ್ ಒಳಗೆ ಇರಬೇಕು. ರೂಮ್ ಬಿಟ್ಟು ಆಚೆ ಬರೋ ಹಾಗಿಲ್ಲ. ಇವತ್ತಿನ ಕಾಫಿ, ತಿಂಡಿ, ಊಟ ಎಲ್ಲ ನೀನು ಅಲ್ಲೇ ಮಾಡಬೇಕು. ಅದು ಸಾಧ್ಯ ಇಲ್ಲ ಅಮ್ಮ. ಸಾಧ್ಯ ಇದೆಯೋ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ ಕಣೋ. ಇವತ್ತು ಮನೆಯಿಂದ ನಿನ್ನನ್ನು ಹೊರಗೆ ಕಳಿಸ್ಲೇಬಾರ್ದು ಅಂತ ಅತ್ತೆಮ್ಮ ಅಪ್ಪಣೆ ಆಗಿದೆ. ನೀನು ಏನೇ ಹೇಳಿದ್ರು ಸರಿ, ನಿನ್ನಂತೂ ನಾನಿವತ್ತು ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಆರಾಮಾಗಿ ರೂಮಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡು. ನಾನು ಕಾಫಿ ತಂದು ಈ ಕಿಟಕಿಲೇ ಕೊಡ್ತೀನಿ. ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಿಕೊಂಡು ಕಾಫಿ ಕುಡಿ, ಆಯ್ತಾ? ಅಮ್ಮ ಪ್ಲೀಸ್ ಅಮ್ಮ, ನನ್ನನ್ನು ಯಾಕೆ ಹೀಗೆ ಕೂಡ ಹಾಕಿದ್ದೀರಾ? ನನ್ನನ್ನು ಕೂಡ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರು ಹೇಳಿದ್ದು? ನಿಮ್ಮ ಅಜ್ಜಿ ಮತ್ತೆ ಶಾಸ್ತ್ರಿಗಳು. ಛೇ, ಅಲ್ಲಮ್ಮ, ನಾನೇನು ಕೈ ದಿನ ಈಗ ಬಂಧನದಲ್ಲಿ ಇರೋದಕ್ಕೆ. ಬಾ ಅಮ್ಮ, ಬಂದು ಫಸ್ಟು ರೂಮ್ ಬಾಗ್ಲು ತೆಗಿ. ನೋಡು, ಇವತ್ತು ನೀನು ಎಷ್ಟೇ ಕೂಗಾಡಿದ್ರು ಯಾರು ನಿನ್ನ ರೂಮ್ ಬಾಗನ್ನ ತೆಗಿಯೋದಿಲ್ಲ. ಸುಮ್ಮನೆ ಕೂಗಿ ಕೂಗಿ ಸ್ಟ್ರೈನ್ ಮಾಡ್ಕೋಬೇಡ. ಅಮ್ಮ ಅಮ್ಮ, ಛೇ, ನಮ್ಮ ಮನೇಲಿ ಬರ್ತಾ ಬರ್ತಾ ನನಗೆ ಫ್ರೀಡಮ್ ಇಲ್ದಿರೋ ಹಾಗಾಗಿದೆ. ಡಬ್ಬ ನನ್ನ ಮಗ ಶಾಸ್ತ್ರಿ ನನಗೆ ಗಂಡಾಂತರ ಇದೆ ಅಂತ ಅಜ್ಜಿ ಹತ್ರ ಹೇಳಿ ಹೇಳಿ ಅವ್ರ ತಲೆ ತುಂಬಿದ್ದಾನೆ. ಅದನ್ನು ನಂಬ್ಕೊಂಡು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹುಚ್ಚು ಪ್ರಪಂಚ. ಥು. ಯಾರೋ ಬರ್ರೋ ಬಿಡ್ರೋ ನನ್ನಿಂದ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?